ನಮಸ್ಕಾರ, ನಾನು ನಾಗಣ್ಣ. ಇವತ್ತು PRC ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಮತ್ತು SIR ಬಗ್ಗೆ ಮಾತಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಬನ್ನಿ ಅವರನ್ನು ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವು ಹೇಳ್ತಾ ಇದ್ರಿ ಈ PRC ಬಗ್ಗೆ. ಯಾಕೆ ಮೇಡಮ್ ನಿಮ್ಗೆ ಅಷ್ಟೊಂದು ಕೋಪ? ವಿಡಿಯೋ ಇದೆ. ನಿನ್ನೆ ಮೈಸೂರಿನಲ್ಲಿ ಎನಿಮಿನೇಷನ್ ಫಾರ್ಮ್ ಕೊಡೋದಕ್ಕೆ ತುಂಬುದಕ್ಕೆ 50 ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಹೌದು ಮೇಡಮ್, ನೀವು ಹೇಳೋದು ಕರೆಕ್ಟು. ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 50 ರೂಪಾಯಿ ಕೊಡಬೇಕು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಈ PRC ದುರುಪಯೋಗ ಆಗೋಲ್ಲ ಅನ್ನೋದಕ್ಕೆ ಖಾತ್ರಿ ಯಾರು ಖಾತ್ರಿ ಮಾಡ್ತಾರೆ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮೇಡಮ್. ಮತ್ತೆ ಭಾರತದ ನಾಗರಿಕತೆಯನ್ನ ಕೊಡೋದಕ್ಕೆ ನೀವು ಯಾರು? ಆಹಾ, ಎಂತ ಮಾತು! ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಬಗ್ಗೆ ಅವಲೋಕನ ಆಗ್ಬೇಕು. ಪರ್ಫೆಕ್ಟ್ ಮೇಡಮ್, ಹೌದು ಹೌದು. ಭಾರತದ ನಾಗರಿಕ ಹೌದಾ ಅಲ್ವಾ ಅನ್ನೋಂಥದ್ದು ತೀರ್ಮಾನ ಆಗ್ಬೇಕು. ಕರೆಕ್ಟ್ ಬಿಡಿ. ನೀವು ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ಹೋಗ್ತೀರಿ ಎಲ್ಲ ಕಡೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಭಾರತದ ಸಂವಿಧಾನ, ಹೌದು 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 ಹೌದು. DK ಶಿವಕುಮಾರ್ ಕೈಯಲ್ಲಿ ಕೂಡ ಭಾರತದ ಸಂವಿಧಾನ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಭಾರತದ ಸಂವಿಧಾನ. ಒಳಗೆ ಖಾಲಿ ಇದ್ರೂ ಅಡ್ಡಿ ಇಲ್ಲ, ಯಾಕಂದ್ರೆ ನಿಮ್ ತಲೆನೂ ಖಾಲಿ ಇದೆ. ನೀವ್ ಹೇಳದ್ಮೇಲೆ ಮುಗೀತು. ತಲೆ ಇದ್ದಿದ್ರೆ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ನೋಡಿದ್ರಲ್ಲ, ಶೋಭಾ ಮೇಡಮ್ ದುಯ್ರಾ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಿದ್ದಾರೆ. ಅವರು ಎಲ್ಲಾ ರೀತಿಯ ಆಯುಧಗಳನ್ನ ಬಳಸಿ ತಮ್ಮ ಚೂಪಾದ ನಾಲಿಗೆಯ ಮೂಲಕ ಒಗೆದು ಬಿಸಾಕಿದ್ದಾರೆ. ಇಷ್ಟು ಹೇಳ್ತಾ ಇವತ್ತಿನ ವಿನೋದ ವಾರ್ತೆಯನ್ನ ಮುಗಿಸ್ತಾ ಇದ್ದೀನಿ. ನಾನು ನಾಗಣ್ಣ.